ಎಸ್, ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಬೆಳವಣಿಗೆ ನಡೀತಾ ಇದೆ. ಸದ್ಯಕ್ಕೆ ನಾನು ಕೆಪಿಸಿಸಿ ಕಚೇರಿಯ ಮುಂದೆ ಇದ್ದೀನಿ. ಈ ಒಂದು ವಿಚಾರದ ಬಗ್ಗೆ ನೇರವಾಗಿ ಒಂದಷ್ಟು ವಿಚಾರಗಳನ್ನು ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಮೊದಲೇದಾಗಿ ಸಾಕಷ್ಟು ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂಥದ್ದು. ಅದರಲ್ಲೂ ಕೂಡ ದೆಹಲಿಯಲ್ಲಿ ನಿನ್ನೆ ನಡೆದಂಥ ಸಭೆಯ ಬಳಿಕ ಒಂದಷ್ಟು ಬೆಳವಣಿಗೆ ನಡೆದಿದೆ. ಏನು ಹೇಳ್ತೀರಾ, ತಮಗೆ ಏನು ಮಾಹಿತಿ ಇದೆ ಅಂತ ಬಗ್ಗೆ? ನೋಡಿ, ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಈಗ ರಾಜ್ಯಸಭಾ ಮತ್ತು ಕೌನ್ಸಿಲ್ ಎಲೆಕ್ಷನ್ಸನ್ನು ಡಿಕ್ಲೇರ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಹಜ ಪ್ರಕ್ರಿಯೆ ರಾಜ್ಯ ನಾಯಕರನ್ನು, ರಾಜ್ಯದ ಮುಖ್ಯಮಂತ್ರಿಗಳನ್ನು ಮತ್ತು ಪಕ್ಷದ ಅಧ್ಯಕ್ಷರನ್ನು, ನಾಯಕರುಗಳನ್ನು ಕರೆದು ರಾಜ್ಯಸಭೆಗೆ ಯಾರನ್ನು ಕಳಿಸ್ಬೇಕು, ವಿಧಾನ ಪರಿಷತ್ ಯಾರನ್ನು ಕಳಿಸಿದರೆ ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆಯದು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗಿದ್ದಾವೆ ಅಂಥೇಳಿ ಅಧಿಕೃತವಾಗಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕೆ.ಸಿ. ವೇಣುಗೋಪಾಲ್ರವರು ಹೇಳಿರೋದನ್ನು ಬಿಟ್ಟರೆ ಮಿಕ್ಕ ಯಾವ ವಿಚಾರಗಳು ನಮಗೆ ಬಂದಿರೋವಂಥ ಮಾಹಿತಿ ಪ್ರಕಾರ ಚರ್ಚೆ ಆಗಿರೋ ಹಾಗೆ ಕಾಣ್ತಾ ಇಲ್ಲ. ಈ ನಾಯಕತ್ವ ಗೊಂದಲದ ಬಗ್ಗೆ, ಆ ವಿಚಾರದ ಬಗ್ಗೆ ಏನು ಚರ್ಚೆ ಆಗಿಲ್ಲ ಅಂತ? ಇಲ್ಲ, ನನಗೇನು ಸಹ, ನಮ್ಗೆ ಯಾರಿಗೂ ಸಹ ಆ ಗೊಂದಲಗಳೇನು, ಚರ್ಚೆ ಏನು ಅನ್ನುವಂಥದ್ದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಈಗ ಅವರೇ ಅಧಿಕೃತವಾಗಿ ನಾವು ಚರ್ಚೆ ಮಾಡಿದ ನಿಜ ಯಾವುದನ್ನು, ವಿಧಾನ ಪರಿಷತ್ತಿನ ಮತ್ತು ರಾಜ್ಯಸಭಾದನ್ನು ಅಂತ ಹೇಳಿರಬೇಕಾದ್ರೆ ಊಹಿಸ್ಕೊಳ್ಳೋದು ಹೇಗೆ? ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಈ ಊಹಾಪೋಹಗಳಿಗೆ ನಾನು ಪಕ್ಷದ ರಾಜ್ಯ ಉಪಾಧ್ಯಕ್ಷನಾಗಿ, ಮಾಜಿ ಸಂಸತ್ ಸದಸ್ಯನಾಗಿ, ಮಾಜಿ ವಿರೋಧ ಪಕ್ಷದ ನಾಯಕನಾಗಿ ಉತ್ತರಗಳನ್ನು ಕೊಡ್ತಾ ಹೋದರೆ ಅದಕ್ಕೆ ಎಲ್ಲೇನೇ ಇರೋದಿಲ್ಲ, ಮಿತಿನೇ ಇರೋದಿಲ್ಲ ಅನ್ನೋದನ್ನು, ಅದರ ಅರಿವು ನನಗಿದೆ. ನಾನು ಇಷ್ಟೇ ಹೇಳ್ತೇನೆ, ಅನೇಕರು ಮಾಧ್ಯಮ ಸ್ನೇಹಿತರು ಅನೇಕ ವಿಜಯವಂತರ ರವಿ ಕಾಣದ್ದು ಕವಿ ಕಂಡ ಅಂತೇಳಿ, ಈಗ ರವಿ ಕವಿ ಕಾಣದ್ದು ಪತ್ರಕರ್ತರು ಕಂಡ್ರು ಅನ್ನುವಂಥ ರೀತಿಯಲ್ಲಿ ಇವತ್ತೇನಾಗಿದೆ, ಏನು ನಡೆದಿದೆಯೋ ನನಗಂತೂ ಗೊತ್ತಿಲ್ಲ. ಹಾಗಾಗಿ ನೀವೆಲ್ಲರೂ ಸಹ ಏನು ಮಾಧ್ಯಮಗಳಲ್ಲಿ ಬರೆದಿದ್ದೀರಿ, ತೋರಿಸಿದಿರಿ, ಅದನ್ನು ಗಮನಿಸಿದ್ದೇವೆ. ಅದನ್ನು ನಿಜಾನೋ ಸುಳ್ಳು ಏನೂ ಗೊತ್ತಿಲ್ಲದೆ ಇರೋದ್ರಿಂದ ಅದರ ಮೇಲೆ ನಾನೊಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ರಿಯಾಕ್ಟ್ ಮಾಡೋದು ಅಷ್ಟೊಂದು ಸಮಂಜಸ ಅಲ್ಲ ಅಂಥೇಳಿ, ಯಾವುದೇ ರೀತಿಯ ಬೆಳವಣಿಗೆಗಳಾದಂಥ ಸಂದರ್ಭದಲ್ಲಿ, ಹೈಕಮಾಂಡ್ನ ತೀರ್ಮಾನಗಳಾದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಮಾತನಾಡ್ಬೋದೇ ಹೊರತು ಈ ಕಾಲಘಟ್ಟದಲ್ಲಿ ಯಾವುದೂ ಸಹ ಮಾತನಾಡುವಂಥದ್ದು ಶೋಭೆ ತರತಕ್ಕಂಥ ವಿಚಾರ ಅಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ವಿಚಾರ ಸುಳ್ಳ? ಆ ವಿಚಾರದ ಬಗ್ಗೆ ನಿಮ್ಗೆ ಏನು ಮಾಹಿತಿ ಇಲ್ವಾ? ಇಲ್ಲ, ನನಗಂತೂ ಗೊತ್ತಿಲ್ಲ. ನಿಮಗೇನಾದರೂ ಹೇಳಿದ್ರೇನೋ ಗೊತ್ತಿಲ್ಲ ನನಗೆ ರಾಜೀನಾಮೆ ಕೊಡ್ತೇನೆ ಅಂತ. ನಮಗಂತೂ ಸಹ ಇದರ ಅರಿವು ಇಲ್ಲ, ವಿಚಾರಗಳು ಇಲ್ಲ. ನಾವು ಮಾಧ್ಯಮಗಳಲ್ಲಿ ನೋಡಿರೋದನ್ನು, ಯಾಕೆಂದರೆ ಯಾವಾಗಲೂ ಸಹ ಊಹಿಸ್ಕೊಂಡು ರಾಜಕಾರಣವನ್ನು ಬಗ್ಗೆ ರಿಯಾಕ್ಟ್ ಮಾಡೋದು. ಈಗ ಅವ್ರು ಎಲ್ಲಿ ಹೇಳಿದ್ದಾರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ? ಹಾಗಾಗಿ ಅದು ಅಧಿಕೃತವಾಗಿ ಆಗುವಂಥ ಈಗ ಉದಾಹರಣೆಗೆ ಯಾರೋ ಆಗಲೇ ಕೇಳ್ತಾ ಇದ್ರು, ಅವರಿಲ್ಲ ರಾಜ್ಯಪಾಲರನ್ನು ಭೇಟಿ, ಸಂವಿಧಾನದ ರೀತಿಯ ಐ ಥಿಂಕ್ ಆರ್ಟಿಕಲ್ 167 ಏನೋ ಇರಬೇಕು, 163ನೋ 167 ಇರಬೇಕು. ಈ ಬೀಯಿಂಗ್ ಎ ಚೀಫ್ ಮಿನಿಸ್ಟರ್, ಈ ಹ್ಯಾಸ್ ಟು ಗಿವ್ ಏಡ್ ಆ್ಯಂಡ್ ಅಡ್ವೈಸ್ ಟು ದ ಗವರ್ನರ್ ಅಂತ ಇದೆ. ಯಾವುದಾದ್ರೂ ವಿಚಾರದ ಬಗ್ಗೆ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಭೇಟಿಗೆ ತೆಗೆದುಕೊಂಡಿರ್ಬೋದು ಅವಕಾಶವನ್ನು. ಅದರ ಅರ್ಥ ರಾಜೀನಾಮೆ ಅಂತ ಹೇಳಿ ಕಲ್ಪಿಸ್ಕೊಳ್ತಕ್ಕಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ. ಒಂದು ವೇಳೆ ಅವರ ರಾಜೀನಾಮೆ ನೀವು ಹೇಳುವಂಥ ರೀತಿಯ ಬೆಳವಣಿಗೆಗಳಾದರೆ ಬಹುಶಃ ಅವರು ಪಾರ್ಟಿಯನ್ನು ಮತ್ತು ರಾಜ್ಯದ ಜನರನ್ನು ಕಾನ್ಫಿಡೆನ್ಸ್ಗೆ ತೆಗೆದುಕೊಂಡು ಏನು ತೀರ್ಮಾನಗಳಾಗ್ತವೆ ಹೈಕಮಾಂಡ್ನ, ಆ ತೀರ್ಮಾನಗಳು ನಿಮಗೂ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ. ಹಾಗೆ ನಾವು ಅದರ ಬಗ್ಗೆ ರಿಯಾಕ್ಷನನ್ನು ಮಾಡ್ತಕ್ಕಂಥದಕ್ಕೆ ಸಾಧ್ಯ. ಇನ್ನು ದೆಹಲಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಉಳ್ಕೊಂಡಿರುವಂಥದ್ದು, ಇನ್ನೊಂದು ಕಡೆ ದಲಿತ ಸಿಎಂ ಮಾಡಬೇಕು ಅಂತೇಳಿ ದಲಿತ ನಾಯಕರೆಲ್ಲ ಒಗ್ಗೂಡಿದ್ದಾರೆ ಅನ್ನುವಂಥ ವಿಚಾರ. ಸರ್ ಏನು ಹೇಳ್ತೀರಿ? ನೋಡಿ, ಅವರು ನಮ್ಮ KPCC ಅಧ್ಯಕ್ಷ, ಅವರು ಅನೇಕ ಸಂದರ್ಭದಲ್ಲಿ ಹೈಕಮಾಂಡನ್ನು ಅನೇಕ ವಿಚಾರಗಳ ಬಗ್ಗೆ ಭೇಟಿ ಮಾಡ್ತಕ್ಕಂಥದಕ್ಕೆ ಹೋಗ್ತಾರೆ, ಬರ್ತಾರೆ. ಹಾಗಾಗಿ ಒಂದು ಕಡೆ ಪಕ್ಷದ ಅಧ್ಯಕ್ಷರು, ಇನ್ನೊಂದು ಕಡೆ DCM ಇದ್ದಾರೆ. ಈಗ ಮೇಕೆದಾಟು ಇಶ್ಯೂ ಸುಪ್ರೀಂ ಕೋರ್ಟ್ ಮುಂದೆ ಬಂದು ಅದರಲ್ಲಿ ನಮ್ಮ ಪರ ಆಗಿರ್ತಕ್ಕಂಥದ್ದು. ಇದೀಗ ಅದರ ಜೊತೆಗೆ ತಮಿಳುನಾಡಿನ CM ಸಹ ದೆಹಲಿಗೆ ಹೋಗಿದ್ದಾರೆ ಮೇಕೆದಾಟು ವಿಚಾರವಾಗಿ. ಅವರೇನೋ ವಿಭಿನ್ನವಾದಂಥ ಸ್ಟ್ಯಾಂಡನ್ನು ಈ ಥರದ ರಾಜ್ಯದ ಮತ್ತು ರಾಷ್ಟ್ರದ ಇಶ್ಯೂಸ್ ಇದ್ದಾಗ, ಪಕ್ಷದ ಇಶ್ಯೂಸ್ ಇದ್ದಾಗ, ಪಕ್ಷದ ಅಧ್ಯಕ್ಷರಾಗಿ ಡೆಪ್ಟಿ CM ಆಗಿ ದೆಹಲಿಯಲ್ಲಿ ಇರುವಂಥದ್ರಿಂದ ಅದಕ್ಕೆ ಬಣ್ಣಗಳನ್ನು ಕಟ್ಟುವಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ. ಮತ್ತು ಇನ್ನೊಂದೇನು ಹೇಳಿದ್ರಿ ನೀವು, ದಲಿತ CM ಕುರ್ಚಿ ಖಾಲಿ ಇದ್ದರೆ ತಾನೇ ಇವೆಲ್ಲ ಚರ್ಚೆಗಳು. ನಿಮ್ಮ ಪ್ರಕಾರ CM ಕುರ್ಚಿ ಖಾಲಿ ಇಲ್ಲ ಈಗ? ಅದನ್ನು ತೀರ್ಮಾನ ಮಾಡುವಂಥವ್ರು ಯಾರು? ಹೈಕಮಾಂಡ್. ಎಲ್ಲಿ ಖಾಲಿ ಆಗಿದೆ?
ಖಾಲಿ ಆದಾಗ ತಾನೇ ಇವೆಲ್ಲ ಪ್ರಶ್ನೆಗಳಾಗುವಂಥದ್ದು. ಸೊ ಖಾಲಿ ಆಗುತ್ತೋ ಇಲ್ವೋ ಇನ್ನೊಂದು ಮತ್ತೊಂದು ಇದರನ್ನು ಎಲ್ಲವನ್ನೂ ಹೇಳುವಂಥವ್ರು ಹೈಕಮಾಂಡ್. ಎಸ್ ಸರ್, ಇದೇ ಹೈಕಮಾಂಡ್ ಯಾಕೆ ಈ ಒಂದು ಗೊಂದಲಗಳಿಗೆ ತೆರೆ ಎಳಿತಾ ಇಲ್ಲ ಅನ್ನುವಂಥದ್ದು. ಯಾಕೆಂದ್ರೆ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇರೋದಂತೂ ಸತ್ಯನೇ ಸರ್. ಯಾರು ಒಪ್ಕೊಂಡ್ರು ಬಿಟ್ರು ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದೆ. ಹೀಗಾಗಿ ತಾವು ಕೂಡ ಬಯಸಲ್ವಾ ಅಂತ ಹೈಕಮಾಂಡ್ ಈ ಒಂದು ಪ್ರಶ್ನೆಗಳಿಗೆ ಅಂತಿಮ ತೆರೆ ಎಳಿಬೇಕು? ನಾನು ಇಷ್ಟೇ ಹೇಳ್ತೇನೆ, ಹೈಕಮಾಂಡು ಯಾವ ಗೊಂದಲಗಳಲ್ಲೂ ಇಲ್ಲ. ಸೊ ಈಗೇನಾಗಿದೆ, ಇವತ್ತು ರಾಜ್ಯದ ಪರಿಸ್ಥಿತಿಯ ಬಗ್ಗೆ, ರಾಜಕಾರಣದ ಬಗ್ಗೆ ಅವರಿಗೆ ಎಲ್ಲ ಮಾಹಿತಿಗಳನ್ನು ಇರ್ತವೆ. ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನಗಳನ್ನು ತೆಗೆದುಕೋಬೇಕು ಅಂತೇಳಿ ಸಾಕಷ್ಟು ಈ ಪಕ್ಷಕ್ಕೆ ಸುಮಾರು 140 ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಇರುವಂಥ ಪಕ್ಷ, ಅನೇಕ ರಾಜ್ಯಗಳನ್ನು ಮತ್ತು ರಾಷ್ಟ್ರವನ್ನು ಆಳಿರ್ತಕ್ಕಂಥ ಪಕ್ಷ. ಹಾಗಾಗಿ ಸೊ ಯಾವ ಸಂದರ್ಭದಲ್ಲಿ ಯಾವ್ಯಾವ ತೀರ್ಮಾನಗಳು ಮಾಡಬೇಕು ಅನ್ನುವಂಥದ್ದು ನಮ್ಮ ಪಕ್ಷದ ನಾಯಕತ್ವಕ್ಕೆ ಗೊತ್ತಿದೆ. ಹಾಗಾಗಿ ಅವರಿಗೆ ಎಲ್ಲ ಸಾಮರ್ಥ್ಯನೂ ಇದೆ. ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನ ಹೇಗೆ ತೆಗೆದುಕೊಂಡ್ರೆ ಪಕ್ಷಕ್ಕೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದನ್ನ ತೀರ್ಮಾನ ಆದಾಗ ಅದರ ಬಗ್ಗೆ ರಿಯಾಕ್ಟ್ ಮಾಡ್ತೇನೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ತಾವು ಗಮನಿಸ್ತಾ ಇದ್ದೀರಾ, ಇಷ್ಟೊಂದು ಬೆಳವಣಿಗೆಗಳು ನಡೀತಾ ಇದೆ. ಆದ್ರೂ ಕೂಡ ಇಲ್ಲೊಂದು ಕಡೆ ಉಗ್ರಪ್ಪ ಅವರು ಹೇಳ್ತಾ ಇರುವಂಥದ್ದು CM ಕುರ್ಚಿ ಖಾಲಿ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ CM ಬದಲಾವಣೆ ಮಾತೇ ಇಲ್ಲ, ಯಾವುದೇ ಗೊಂದಲಗಳು ಕೂಡ ನಮ್ಮ ಪಕ್ಷದಲ್ಲಿಲ್ಲ. ಹಾಗೇನೆ ಹೈಕಮಾಂಡ್ ಕೂಡ ಯಾವುದಕ್ಕೂ ಯಾವ ಗೊಂದಲಗಳಿಗೂ ತೆರೆ ಎಳಿಬೇಕು ಅನ್ನುವಂಥದ್ದು ಇಲ್ಲ, ನಮ್ಮಲ್ಲಿ ಗೊಂದಲಗಳೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಜಯಲೈ ಗೌಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.